ನಮಸ್ಕಾರ ಎಲ್ರಿಗೂ, ಹೇಗಿದ್ರಿ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಝೀನಾ ಮಾರ್ಟಿಸ್. ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಒಂದು ನನ್ನ ಬಾಲ್ಯದ ನೆನಪನ್ನು ಶೇರ್ ಮಾಡ್ತೇನೆ. ಅದು ಜಾಸ್ತಿಯಾಗಿ ನನ್ನ ಏಜಿನವರು ಮಾತ್ರ ಅದನ್ನು ಯೂಸ್ ಮಾಡಿದ್ದಾರೆ. ಈಗಿನ ಮಕ್ಕಳು ಅದನ್ನು ಯೂಸ್ ಮಾಡಲ್ಲ, ಮತ್ತು ಹೆಂಗಸರು ಜಾಸ್ತಿ ಯೂಸ್ ಮಾಡಿದ್ದೀರಾ, ಅಂದರೆ ನನ್ನ ಏಜಿನ ಗರ್ಲ್ಸ್ ಹುಡುಗಿಯರು. ಇದನ್ನು ನಾವು ಶಾಲೆಗೆ ಹೋಗುವಾಗ ಎಲ್ಲ ತಗೊಂಡು ಹೋಗ್ತಿದ್ದೆವು. ಅದನ್ನು ಏನಂತ ನಿಮಗೆ ಇವಾಗ ತೋರಿಸ್ತೇನೆ. ಓಕೆ, ಇದೇ ನೋಡಿ, ಇದು ಹುಣಸೆ ಬೀಜ. ಎಲ್ರಿಗೂ ಗೊತ್ತಿರ್ಬೋದು. ಇದು ಹುಣಸೆ ಬೀಜ. ನಾವು ತುಳುವಿನಲ್ಲಿ ಇದಕ್ಕೆ ಪುಲ್ಕಟೆ ಅಂತ ಹೇಳ್ತೇವೆ, ಕೊಂಕಣಿಯಲ್ಲಿ ಚಿನ್ಸಾರೆ ಅಂತ ಹೇಳ್ತೇವೆ. ಇದನ್ನು ಹೇಗೆ ರೋಸ್ಟ್ ಮಾಡುವುದು ಅಂತ ನಿಮಗೆ ನಾನು ಇವಾಗ ಹೇಳ್ತೀನಿ. ಇದೊಂದು ಕಾವಲಿಯಲ್ಲಿ ಹಾಕಿ ಒಂದು 5 ನಿಮಿಷ ಹುರಿಬೇಕು. ಫ್ರೆಂಡ್ಸ್ ನೋಡಿ, ಇದು ರೋಸ್ಟ್ ಆದಮೇಲೆ ಸ್ವಲ್ಪ ಕಪ್ಪಾಗಿರ್ತದೆ ಇದರ ಸಿಪ್ಪೆ. ಅದು ಸಿಪ್ಪೆ ಕಪ್ಪಾದ ಮೇಲೆ ನೀವು ಗ್ಯಾಸ್ ಆಫ್ ಮಾಡಿ. ಅದು ಸೌಂಡ್ ಕೂಡ ಬರ್ತದೆ, ಒಂದೆರಡು ಅದು ಸಿಪ್ಪೆ ಒಡೆದ ಕೂಡಲೇ ಸೌಂಡ್ ಬರ್ತದೆ. ಅದು ಬಂದ ಕೂಡಲೇ ಗ್ಯಾಸ್ ಆಫ್ ಮಾಡಿ. ಮತ್ತು ಇದು ಆರಿದ ಮೇಲೆ ತಿನ್ನಿ. ಮತ್ತು ಯಾರ್ದು ಹಲ್ಲು ಗಟ್ಟಿ ಇದೆ ನೋಡಿ, ಅವರು ಮಾತ್ರ ತಿನ್ನಿ, ಆಯಿತಾ? ಇಲ್ಲದೆ ತಿನ್ನಲಿಕ್ಕೆ ಹೋಗಬೇಡಿ, ಮತ್ತು ಹಲ್ಲು ನಿಮ್ಮದು ಕಟ್ಟಾಗ್ಬೋದು. ಇದು ಗಟ್ಟಿ ಇದೆ. ಮತ್ತು ಇದು ಬಾಯಲ್ಲೇ ಹಾಕಿದ ಕೂಡಲೇ ಇಮಿಡಿಯೇಟ್ಲಿ ತಿನ್ನಲಿಕ್ಕೆ ಟ್ರೈ ಮಾಡಬೇಡಿ. ಯಾಕಂದರೆ ಅದು ಸ್ವಲ್ಪ ಹೊತ್ತು ಬಾಯಲ್ಲಿ ಇಡಬೇಕು, ಒಂದು 5 ನಿಮಿಷ. ಆವಾಗ ಅದು ಸಾಫ್ಟ್ ಆಗ್ತದೆ. ಸಾಫ್ಟ್ ಆದಮೇಲೆ ಕಚ್ಚಿ ತಿನ್ನಲಿಕ್ಕೆ ಟ್ರೈ ಮಾಡಿ. ಓಕೆ, ಇದು ಸಾಫ್ಟ್ ಆದಮೇಲೆ ತಿನ್ನುವಾಗ ತುಂಬ ಟೇಸ್ಟಿ ಇದೆ ಮತ್ತು ತುಂಬ ಪರಿಮಳ ಇದೆ. ಮತ್ತು ಟೈಮ್ ಪಾಸ್ಗೆ ಇದನ್ನು ತಿನ್ಬೋದು ಟಿ ವಿ ಎಲ್ಲ ನೋಡುವಾಗ. ಸೊ ನೋಡಿ, ನಿಮಗೆ ಇದು ಇಷ್ಟ ಆಗ್ತದ ಅಂತ ತಿಂದು ಟ್ರೈ ಮಾಡಿ ಒಮ್ಮೆ. ಫ್ರೆಂಡ್ಸ್, ಇದು ತಿನ್ನುವುದು ಹೇಗೆ ಗೊತ್ತುಂಟ? ಇದಲ್ಲ, ಇದು ಬಾಯಲ್ಲಿ ಹೀಗೆ ಸೈಡಲ್ಲಿಟ್ಟು ಒಂದು ಟಕ್ ಅಂತ ಕಟ್ ಮಾಡೋದು. ಇದು ಕಟ್ ಮಾಡಿದ ಕೂಡಲೇ ಓಪನ್ ಆಗ್ತದೆ. ನೋಡಿ, ನಾನು ಇವಾಗ ಮಾಡ್ತೇನೆ ಹೇಗೆ ಅಂತ ನೋಡಿ. ನೋಡಿ, ಸಿಪ್ಪೆ ಹೋಯಿತು. ಸಿಪ್ಪೆ ತೆಗೆದು ಮತ್ತೆ ತಿನ್ನೋದು. ಇದು ಪುಲ್ಕಟೆಯ ನಸೀಬ್ ನೋಡಿ. ಇದು ಎಲ್ಲೋ ಹೋಯಿತು ಕಾರ್ಕಳದಲ್ಲಿ. ನನ್ನ ಭಾವ ಮತ್ತು ಅತ್ತಿಗೆ ತಂದು ಕೊಟ್ಟರು. ಅದನ್ನು ವಿಮಾನದಲ್ಲಿ ಬಂದು ಅದನ್ನು ಇಲ್ಲಿ ತಿನ್ನುವ ನಸೀಬು ಸಿಕ್ತು ಇದಕ್ಕೆ. ಫ್ರೆಂಡ್ಸ್, ನಿಮಗೆ ನನ್ನ ವಿಡಿಯೋ ಲೈಕ್ ಆಯಿತಾ? ಲೈಕ್ ಆದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ಮತ್ತು ನನ್ನ ಚಾನಲನ್ನು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ತುಂಬ ಥ್ಯಾಂಕ್ಸ್ ನಿಮಗೆ ಎಷ್ಟೊತ್ತಿಗೆ ನನ್ನ ವಿಡಿಯೋ ನೋಡಿದ್ದಕ್ಕೆ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಷ್ಟವರೆಗೆ ಬೈ ಬಾಯ್. ಎಲ್ಲರಿಗೂ ಒಳ್ಳೆಯದಾಗಲಿ.